ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಭೂಮಿಕಾ, ಅದ್ರ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡ್ತಾ ಇದ್ರೆ ಮನಸ್ಸಿಗೆ ಸ್ಟ್ರೈನ್ ಆಗುತ್ತೆ. ಅಷ್ಟೊಂದು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಒಳಗೆ ಬನ್ನಿ, ಬಂದು ಊಟ ಮಾಡಿ ನಿದ್ರೆ ಮಾಡಿ. ನಾನು ಒಳಗೆ ಬರಲ್ಲ. ಹಠ ಮಾಡಬೇಡಿ ಭೂಮಿಕಾ. ನಾನು ಹಠ ಮಾಡ್ತಿಲ್ಲ, ನೀವು ಹಠ ಮಾಡ್ತಿದ್ದೀರ. ನಾನೀಗ ಮದುವೆಗೆ ಒಪ್ಕೊಂಡೆ ಅಂತ ನೀವು ಹೇಳೋವರೆಗೂ ನಾನು ಮನೆ ಒಳಗೆ ಬರಲ್ಲ. ಏನಾಗಿದೆ ರೀ ನಿಮಗೆ? ಯಾಕೆ ಒಳ್ಳೆ ಎಳೆ ಮಕ್ಕಳ ಥರ ಹಠ ಮಾಡ್ತಾ ಇದ್ದೀರಲ್ಲ? ಮೊದಲು ಆ ಆಲೋಚನೆನ ನಿಮ್ಮ ಮನಸ್ಸಿನಿಂದ ತೆಗೆದು ಹೊರಗಾಕಿ. ಅದು ಸಾಧ್ಯನೇ ಇಲ್ಲ. ನಾನು ಒಪ್ಪೋದು ಇಲ್ಲ. ಆ ಎಕ್ಸ್ಪೆಕ್ಟೇಷನ್ ಅಲ್ಲಿ ಇಟ್ಕೋಬೇಡಿ. ಯಾಕೆ ಒಪ್ಪಲ್ಲ ನೀವು? ಯಾಕೆ ಇದು ಸಾಧ್ಯ ಇಲ್ಲ? ಯಾಕೆ ಅಂದ್ರೆ ಈ ಲೈಫ್ಗೆ ನೀವು ಒಬ್ಬರೇ. ನಿಮ್ಮ ಜಾಗದಲ್ಲಿ ಇನ್ನೊಬ್ರು ಬರೋದು ನನಗೆ ಇಷ್ಟ ಇಲ್ಲ. ನಿಮ್ಮನ್ನ ಬಿಟ್ಟು ನಾನು ಇನ್ಯಾರ ಮೇಲೂ ಪ್ರೀತಿ ಹುಟ್ಟಲ್ಲ ಅಂದಮೇಲೆ ಅವ್ರನ್ನ ಯಾಕೆ ಮದುವೆ ಆಗಬೇಕು? ಅವ್ರ ಜೀವನ ಹಾಳು ಮಾಡಕ್ಕ? ನೋಡಿ ಭೂಮಿಕಾ, ಈ ಜೀವನ, ಈ ಪ್ರೀತಿ ಇದು ನಿಮಗೆ ಮಾತ್ರ. ನಮ್ಮ ಮದುವೆ ಮುಂಚೆ ನಿಮ್ದು ಏನು ಯೋಚನೆ ಇತ್ತು ಹೇಳಿ? ಈ ಪ್ರೀತಿ ಮದುವೆ ಇದು ಯಾವುದು ನನಗಲ್ಲ ಅಂತ ಅಲ್ವಾ? ನಾವಿಬ್ರು ಲವ್ ಆಗಿ ಮದುವೆ ಆಗಿಲ್ಲ. ಮದುವೆ ಆದ್ಮೇಲೆ ನನ್ನ ಮೇಲೆ ನಿಮಗೆ ಲವ್ ಹುಟ್ಟಿತು. ಇದು ಹಾಗೇನೆ. ನೀವು ಮಧುರ ಜೊತೆ ಮದುವೆಗೆ ಒಪ್ಕೊಳ್ಳಿ, ಲವ್ ತಾನಾಗ್ ತಾನೇ ಆಮೇಲೆ ಆಗುತ್ತೆ. ಯಾವ್ದನ್ನ ಕಂಪೇರ್ ಮಾಡ್ತಾ ಇದ್ದೀರಿ ಭೂಮಿಕಾ? ನಿಮ್ಮ ಮೇಲೆ ಲವ್ ಆಯ್ತು ಅಂದ್ ಮಾತ್ರಕ್ಕೆ ಎಲ್ಲಾರ ಮೇಲೂ ಲವ್ ಆಗುತ್ತಾ? ನಾನು ನಿಮ್ಮನ್ನು ಪ್ರೀತಿಸ್ತಾ ಇದ್ದೀನಿ. ನನ್ನ ಮನಸ್ಸು ತುಂಬಾ ನೀವೇ ಇದ್ದೀರಾ. ಆಮೇಲೆ ಪ್ರೀತಿ ಹೇಗೆ ಹುಟ್ಟಕ್ಕೆ ಸಾಧ್ಯ? ಪ್ಲೀಸ್ ನನ್ನ ಸೆಂಟಿಮೆಂಟ್ನ ಅರ್ಥ ಮಾಡ್ಕೊಟ್ರಿ. ನಿಮ್ಮ ಸೆಂಟಿಮೆಂಟ್ ನನ್ಗೆ ಅರ್ಥ ಆಗುತ್ತೆ. ಪ್ಲೀಸ್ ನನ್ನ ಸೆಂಟಿಮೆಂಟ್ಸ್ ಅರ್ಥ ಮಾಡ್ಕೊಳ್ಳಿ, ಈ ಮನೆಯವ್ರ ಸೆಂಟಿಮೆಂಟ್ಸ್ ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಮದುವೆಗೆ ಒಪ್ಕೊಳ್ಳಿ ಪ್ಲೀಸ್. ನೀವು ಫೋರ್ಸ್ ಮಾಡಬೇಡಿ. ನನ್ನ ಡಿಸಿಷನ್ ಏನು ಅಂತ ನಾನು ಕ್ಲಿಯರ್ ಆಗಿ ಹೇಳಿದ್ದೀನಿ. ಅದು ಚೇಂಜ್ ಆಗಲ್ಲ. ಯಾಕೆ ಹಾಗೆ ಹೇಳ್ತಿದ್ದೀರಾ? ಮುಂಚೆ ನನ್ನ ಮುಖದಲ್ಲಿ ಒಂದು ಸಣ್ಣ ಚೇಂಜ್ ಕಾಣಿಸಿದ್ರು ಏನೋ ಆಗಿದೆ, ಏನೋ ಸರಿಗಿಲ್ಲ ಅಂತ ನಿಮಗೆ ಗೊತ್ತಾಗ್ತಿತ್ತು. ಆದ್ರೆ ಈಗ ನನ್ನ ಒಳಗೆ ಏನ್ ನಡೀತಿದೆ ಅನ್ನೋದು ನಿಮ್ಗೆ ಅರ್ಥ ಆಗ್ತಿಲ್ವಾ? ನಾನ್ ನಿಮ್ಮನ್ನ ಖುಷಿಯಾಗಿಡಕ್ಕಾಗಲ್ಲ ಗೌತಮ್ ಅವ್ರೆ. ಈ ವಂಶದ ಕುಡಿ ಕೊಡಕ್ಕಾಗಲ್ಲ. ನಿಮ್ ಅಪ್ಪ ಅನ್ನೋ ಜೀವ ಕೊಡಕ್ಕಾಗಲ್ಲ ನಾನು. ಇದು ನನಗೊಳಗೊಳಗ್ ತಿಂತಾ ಇದೆ. ಮೈಮಾಗೆ ಮಲ್ಲಿಗಾಗಿದ್ದು ನನ್ನಿಂದ, ಅದಕ್ಕೆ ನಾನ್ ಕಾರಣ ಅನ್ನೋದು ನನ್ನ ಮನ್ಸಲ್ಲಿ ಬೇರೂರ್ಬಿಟ್ಟಿದೆ. ಅದು ನನಗೆ ಕಾಡ್ತಿದೆ. ಇದು ಯಾವ್ದು ನಿಮಗೆ ಅರ್ಥ ಆಗ್ತಿಲ್ವಾ? ಗೌತಮ್ ಪ್ಲೀಸ್ ಪ್ಲೀಸ್ ಮದ್ವೆಗೆ ಒಪ್ಕೊಳ್ಳಿ. ನೀವು ಈ ಮದ್ವೆಗೆ ಒಪ್ಕೊಳ್ದೆ ನಾನು ನಿಮ್ ಜೊತೆನೆ ಇರ್ಬೇಕು ಅಂತ ನಿರ್ಧಾರ ತಗೊಂಡಿದ್ರೆ ನಾನು ಹಾಗೆ ಮಾಡ್ತೀನಿ, ನಿಮ್ ಜೊತೆನೆ ಇರ್ತೇನೆ. ಆದ್ರೆ ನಾನಾಗಿರಲ್ಲ ಗೌತಮ್ ಅವ್ರೆ. ನಾನು ನೀವು ಪ್ರೀತಿಸಿರೋ ಭೂಮಿಕಾ ಇರೋದಕ್ಕಾಗಲ್ಲ ಗೌತಮ್. ಅದಕ್ಕೆ ಸಾಧ್ಯ ಇಲ್ಲ. ನನ್ನನ್ನ ಈ ಗಿಂಟಿಂದ ಆಚೆ ತಗೊಂಡ್ಬನ್ನಿ. ನಿಮ್ಮೊಬ್ರಿಂದಾನೆ ನನ್ನನ್ನು ಅರ್ಥ ಮಾಡ್ಕೊಳಕ್ ಸಾಧ್ಯ. ಪ್ಲೀಸ್ ನಾನು ನಿಮ್ ಕೈ ಮುಗ್ದು ಕೇಳ್ಕೊತೀನಿ, ನನಗೆ ಈ ಗಿಂಟಿಂದ ಸ್ವಲ್ಪ ಟೈಮ್ ಕೊಡಿ. ಸರಿ, ನೀವು ಟೈಮ್ ತಗೊಳ್ಳಿ. ಬೆಳಿಗ್ಗೆ ಅಷ್ಟರಲ್ಲಿ ನನಗೆ ನಿಮ್ಮ ನಿರ್ಧಾರನ ತಿಳಿಸಿ. ಓಕೆ, ಈಗ ಒಳಗೆ ಬನ್ನಿ ಪ್ಲೀಸ್. ಬನ್ನಿ. ಕಾಫಿ ಬೇಡ, ನನಗೊಂದು ಅರ್ಜೆಂಟ್ ಮೀಟಿಂಗ್ ಇದೆ. ಸೂಸೈಡ್ ಪ್ಲಾನಿಗೆ ವಿಷಯ ರೆಡಿ ಇದೆಯಾ? ರೆಡಿ. ಅವನು ಈ ಮದುವೆಗೆ ಒಪ್ಲಿಲ್ಲ ಅಂದ್ರೆ ನಾನು ಈ ವಿಷ ಕುಡಿಬೇಕಾಗತ್ತೆ. ನಾನು ಉಳಿಸ್ಕೊಳ್ಳೋದಕ್ಕೆ ಆಂಬ್ಯುಲೆನ್ಸ್ ರೆಡಿ ಇದೆ ತಾನೆ? ರೆಡಿ ಇದೆ. ಬಂದ ಗೌತಮ್, ಅಮ್ಮ ನಾನು ಹೇಳಿದ ವಿಷಯದ ಬಗ್ಗೆ ಏನು ಯೋಚನೆ ಮಾಡಿದೆ? ನೋಡು ಗೌತಮ್, ನಾನು ಪದೇ ಪದೇ ಕೇಳ್ತಾ ಇದ್ದೀನಿ,
ನಿನ್ನ ಫೋರ್ಸ್ ಮಾಡ್ತಾ ಇದ್ದೀನಿ ಅಂತ ಅನ್ಕೋಬೇಡ. ನನ್ನ ಮನಸ್ಥಿತಿನ ಮನೆ ಪರಿಸ್ಥಿತಿನ ಸ್ವಲ್ಪ ಅರ್ಥ ಮಾಡ್ಕೊ. ಮನೆ ಸ್ಥಿತಿ ಮನಸ್ಥಿತಿ ಒಳ್ಳೆ ಪ್ರಾಸ. ನನ್ನ ಸಿಸ್ಟರ್ ಡೈಲಾಗ್ ಕ್ವೀನ್ ಆಗಿಬಿಟ್ಟಿದ್ದಾಳೆ. ನೀನು ನನಗೆ ಅಮ್ಮನ ಸ್ಥಾನ ಕೊಟ್ಟಿದ್ಯಾ, ಅಂಥದ್ರಲ್ಲಿ ನನ್ನ ಮಗನ ಕೆಟ್ಟದಾಗಬೇಕು ಅಂತ ನಾನು ಬಯಸ್ತೀನ. ಮದರ್ ಸೆಂಟಿಮೆಂಟು ಬ್ರಹ್ಮಾಸ್ತ್ರ ಬಿಟ್ಟೇ ಬಿಟ್ಲು. ದಯವಿಟ್ಟು ಈ ಮದುವೆಗೆ ಒಪ್ಕೋ. ನೀನು ಚೆನ್ನಾಗಿದ್ರೆ, ನೀನು ಸಂತೋಷವಾಗಿದ್ರೆ ನಾವೆಲ್ಲರೂ ಸಂತೋಷವಾಗಿರ್ತೀವಿ. ಈ ಮನೆ ವಾತಾವರಣ ಚೆನ್ನಾಗಿರತ್ತೆ, ಎಲ್ಲ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ. ಪ್ಲೀಸ್ ನನ್ನ ಕಾಳಜಿನ ಅರ್ಥ ಮಾಡ್ಕೋ ಗೌತಮ್. ಹಾಗಲ್ಲ ಅಂತ ಮಾತ್ರ ಹೇಳ್ಬೇಡ. ನಮ್ಮನ್ನ ಡಿಸಪಾಯಿಂಟ್ ಮಾಡಬೇಡ. ನಿನ್ನ ಮೇಲೆ ತುಂಬ ಹೋಪ್ಸ್ ಇಟ್ಕೊಂಡಿದ್ದೀನಿ. ನಾನು ನಿನ್ನನ್ನು ನನ್ನ ಸ್ವಂತ ಮಕ್ಕಳಿಗಿಂತ ಹೆಚ್ಚಾಗಿ ಭಾವಿಸಿದ್ದೀನಿ. ಈ ಮನೆಗೆ ಒಳ್ಳೇದಾಗತ್ತೆ ಅಂದರೆ ನೀನು ಆ ಕೆಲಸ ಮಾಡ್ತೀಯ ಅಂತ ನನಗೆ ನಂಬಿಕೆ ಇದೆ. ದಯವಿಟ್ಟು ಆ ನಂಬಿಕೆನ ಸುಳ್ಳು ಮಾಡಬೇಡ ಗೌತಮ್. ಪ್ಲೀಸ್ ಒಪ್ಕೋ. ನಿನ್ನ ತಮ್ಮ ತಂಗಿದ್ರೆಲ್ಲ ಚೆನ್ನಾಗಿರೋದು ನಿನಗಿಷ್ಟ ಇಲ್ವಾ? ನಿನ್ನ ಸೆಂಟಿಮೆಂಟ್ ಮಾತ್ರ ನಿನಗೆ ಕಾಣಿಸ್ತಾ ಇದೆ, ನಮ್ಮ ಸೆಂಟಿಮೆಂಟ್ ಕಾಣಿಸ್ತಾ ಇಲ್ವಾ? ಸೆಂಟಿಮೆಂಟಲಿ ಮೆಂಟಲ್ ಮಾಡ್ತಿದ್ದಾಳೆ ಪಾಪ ಗೌತಮ್. ಅಷ್ಟೊಂದು ಸ್ವಾರ್ಥಿ ಆಗ್ಬಿಟ್ಟಿದ್ಯಾ ನೀನು? ಪ್ಲೀಸ್ ಗೌತಮ್, ಭೂಮಿಕಾ ಇದಕ್ಕೆ ಒಪ್ಕೊಂಡಿದ್ದಾಳೆ, ಮನ್ಸರ್ ಒಪ್ಪಿದ್ದಾಳೆ. ಅವಳಿಗೆ ಯಾವ ಅನ್ಯಾಯನೂ ಆಗ್ತಾ ಇಲ್ಲ ಗೌತಮ್. ಈ ಮನೆ ಭವಿಷ್ಯಕ್ಕೋಸ್ಕರ ಇದೆಲ್ಲ ಮಾಡ್ತಾ ಇರೋದು. ಪ್ಲೀಸ್ ಗೌತಮ್, ನಾನು ನೋಡಿರೋ ಹುಡುಗಿ ನಮ್ಮ ಭೂಮಿಕಾ ಥರನೇ ಇದ್ದಾಳೆ, ತುಂಬ ಒಳ್ಳೆಯವಳು. ನಿನಗೆ ಈ ಮನೆಗೆ ಅವಳು ಚೆನ್ನಾಗಿ ಹೊಂದ್ಕೋತಾಳೆ. ಈ ಮನೆ ಮೊದಲಿನ ಥರ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ. ಈ ಮನೆ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ ಗೌತಮ್. ನನ್ನ ಕನ್ಸನ್ನ ಪ್ಲೀಸ್ ಅರ್ಥ ಮಾಡ್ಕೋ ಗೌತಮ್. ಬೇಕಾದ್ರೆ ನೀನು ಕಾಲು ಬಿದ್ಬಿಡ್ತೀನಿ. ಏನ್ ಮಾಡ್ತಾ ಇದ್ದೀರಮ್ಮ? ಯಾಕೆ ಹೀಗೆ ಮಾಡ್ತಾ ಇದ್ದೀರಾ ನೀವು? ನನ್ನ ಕಾಲಿಗೆ ಬೀಳೋದ? ಇನ್ನೇನ್ ಮಾಡ್ಲಿ ಗೌತಮ್? ನಿನಗೆ ಹೇಗೆ ಅರ್ಥ ಮಾಡಿಸ್ಲಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕೆ ನನ್ನನ್ನು ಅಯ್ಯೋ ಅನ್ನಿಸ್ತಾ ಇದೆಯಾ? ಪ್ಲೀಸ್ ಗೌತಮ್, ಪ್ಲೀಸ್ ಒಪ್ಕೋ. ಇಷ್ಟೊಂದು ಕೇಳ್ಕೊಂಡ್ರು ನಿನ್ ಮನ್ಸು ಕರಗ್ತಾ ಇಲ್ವಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.